ಸರ್ಕಾರವನ್ನೇ ಹೊರತಾಗಿ ಪ್ರಜಾಪ್ರಭುತ್ವವನ್ನಲ್ಲ. ಸರ್ಕಾರದ ದೃಷ್ಟಿಯಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ನೋಡಿದಾಗ ಈ 75 ವರ್ಷಗಳ ಚರಿತ್ರೆಯಲ್ಲಿ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಹೊರೆ ಅಂತ ಹೇಳಿದಂಥ ಮೊಟ್ಟ ಮೊದಲ ಸಂಸ್ಥೆ ನಮ್ಮದು. ಯಾಕೆಂತಂದರೆ ನೀವು 75 ವರ್ಷಗಳ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೀವು ಯಾವುದಾದ್ರೂ ಒಂದು ಆಯೋಗದ ಮೂಲಕ ತನಿಖೆ ಮಾಡಿಸೋದೇ ಆದರೆ ನಿಮಗೆ ರಿಪೋರ್ಟ್ ಸಿಗುತ್ತೆ ಎಷ್ಟರ ಮಟ್ಟಿಗೆ ಸರ್ಕಾರ ನಷ್ಟವನ್ನು ಅನುಭವಿಸ್ತಾ ಇದೆ ಅಂತಕ್ಕಂಥದ್ದು. ಏನಾಗಿದೆ ಅಂತಂದರೆ ಇವತ್ತು ಸರ್ಕಾರ ಈ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಭ್ರಷ್ಟ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲಿ ಸಿಲುಕಿಕೊಂಡು ನರಳ್ತಾ ಇದೆ. ಅದು ದಿನ ದಿನಕ್ಕೆ ದುರ್ಬಲವಾಗ್ತಾ ಇದೆ. ಇಂಥ ದುರ್ಬಲವಾಗ್ತಿರ್ತಕ್ಕಂಥ ಸರ್ಕಾರವನ್ನು ರಕ್ಷಿಸುವ ಮೂಲಕ ನಾವು ದೇಶದ ಹಲವಾರು ಸಮಸ್ಯೆಗಳನ್ನು ನಾವು ಇವತ್ತು ಬಗೆಹರಿಸಬಹುದು. ಪ್ರಜಾಪ್ರಭುತ್ವ ಯಾಕೆ ಸರ್ಕಾರಕ್ಕೆ ಹೊರೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೇನೆ. ಇದು ಟಿಪ್ ಆಫ್ ದ ಐಸ್ಬರ್ಗ್ ಇದ್ದ ಹಾಗೆ. ಈಗ ಕೆಲವೇ ತಿಂಗಳ ಕೆಳಗೆ 4 ಚುನಾವಣೆಗಳು ನಡೀತು. 4 ಚುನಾವಣೆಗಳು ಕರ್ನಾಟಕದಲ್ಲಿ 3 ಚುನಾವಣೆ ನಡೀತು. ಕೇರಳದ ವಯನಾಡಲ್ಲಿ 1 ಚುನಾವಣೆ ನಡೀತು. ಇದು ಅನಾವಶ್ಯಕವಾದಂಥ ಒಂದು ಚುನಾವಣೆ. ಇದು ಸರ್ಕಾರದ ಬೊಕ್ಕಸಕ್ಕೆ ಇನ್ನಷ್ಟು ಖರ್ಚನ್ನು ತಂದಂಥ, ಅನಾವಶ್ಯಕ ಖರ್ಚನ್ನು ತಂದಂಥ ಚುನಾವಣೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ 3 ಕ್ಷೇತ್ರಗಳು, ಒಂದು ಸಂಡೂರು, ಇನ್ನೊಂದು ಶಿಗ್ಗಾವಿ, ಇನ್ನೊಂದು ಚನ್ನಪಟ್ಟಣ. ಈ 3 ಕ್ಷೇತ್ರಗಳಲ್ಲಿರ್ತಕ್ಕಂಥ MLAಗಳು ತಮ್ಮ ಇನ್ನೂ 1.5 ವರ್ಷ ಆಗಿತ್ತು ಎಲೆಕ್ಷನ್ ಆಗಿ ಅಸೆಂಬ್ಲಿಗೆ. ಆ 3 ಜನಗಳು ರಾಜೀನಾಮೆಯನ್ನು ನೀಡಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಿಂತ್ಕೊಂಡ್ರು, ಲೋಕಸಭಾ ಚುನಾವಣೆಗೆ ನಿಂತರು. ಇದರಿಂದ ಏನಾಯಿತು, ಅವರು ರಾಜೀನಾಮೆ ನೀಡಿದ್ದರಿಂದ ಮತ್ತೊಮ್ಮೆ ಚುನಾವಣೆಯನ್ನು ಮಾಡಬೇಕಾಯಿತು ಈ 3 ಕ್ಷೇತ್ರಗಳಿಗೆ. ಇನ್ನು ವಯನಾಡಲ್ಲಿ ರಾಹುಲ್ ಗಾಂಧಿಯವರು ವಯನಾಡು ಮತ್ತು ಅಮೇಥಿಯಲ್ಲಿ ಚುನಾವಣೆಗೆ ನಿಂತಿದ್ದರು. ಅವರು ವಯನಾಡಲ್ಲಿ ರಾಜೀನಾಮೆ ಕೊಟ್ಬಿಟ್ರು, ತಮ್ಮ ಅಮೇಥಿಯನ್ನು ಉಳಿಸ್ಕೊಂಡ್ರು. ಹಾಗಾಗಿ ಅಲ್ಲಿ ಮತ್ತೊಮ್ಮೆ ಚುನಾವಣೆ ಮಾಡಬೇಕಾಗಿ ಬಂತು. ಈ ರೀತಿಯಲ್ಲಿ ಈ ಒಂದು ಅನಾವಶ್ಯಕ ಚುನಾವಣೆಗಳು ಸರ್ಕಾರದ ಬೊಕ್ಕಸಕ್ಕೆ ಅನಿವಾರ್ಯವಾಗಿದೆ. ಏನು ಪ್ರಜಾಪ್ರಭುತ್ವದ ಪ್ಯಾರಲಲ್ ಆಗಿ ಒಂದು ಚುನಾವಣಾ ಆಯೋಗ ಅಂತ ಇದೆ, ಆ ಚುನಾವಣಾ ಆಯೋಗ ನಿಜವಾಗಿಯೂ ಹೇಳಬೇಕು ಅಂದರೆ ಒಂದು ಕೆಲಸಕ್ಕೆ ಬಾರದ ನಿಷ್ಕ್ರಿಯ ಸಂಸ್ಥೆ. ಅದು ಎಲೆಕ್ಷನ್ ಚುನಾವಣೆಯನ್ನು ಮಾಡೋದನ್ನು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ಸರ್ಕಾರೋ ರಕ್ಷತಿ ಕೇಂದ್ರದಲ್ಲಿ, ನಮ್ಮ ಸರ್ಕಾರೋ ರಕ್ಷತಿ ಕೇಂದ್ರ ಒಂದು ವಾಚ್ ಡಾಗ್ ಆಫ್ ಗೌರ್ನಮೆಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ನಿಯತ್ತಿನ ನಾಯಿಯಾಗಿ ನಮ್ಮ ಸರ್ಕಾರೋ ರಕ್ಷತಿ ಕೇಂದ್ರ ಕೆಲಸವನ್ನು ಮಾಡುತ್ತೆ. ಈ ವಾಚ್ ಡಾಗ್, ಈ ಒಂದು ನಾಯಿ ಏನಿದೆ, ಇದು ನಿಯತ್ತಿನ ನಾಯಿಯಾಗಿದೆ. ಅದು ತನ್ನ ಯಜಮಾನನ ಮನೆಗೆ